ಆಲ್, ವೆಲ್ಕಮ್ ಟು ಆರ್ಡಿನರಿ ಡೈರಿ. ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಟೇಬಲ್ ರೀಸೆಟ್ ತೋರಿಸ್ತಾ ಇದ್ದೀನಿ. ಹೊಸ ಮನೆಗೆ ಬಂದ ಮೇಲಿಂದ ಐಟಮ್ಸ್ ಎಲ್ಲ ಅರೇಂಜ್ ಮಾಡಿರಲಿಲ್ಲ, ಸೊ ಇದು ಅರೇಂಜ್ ಮಾಡೋ ವಿಡಿಯೋ. ನನ್ನ ಪ್ರತಿಯೊಂದು ಸ್ಟಡಿಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ಸ್ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ನಾನು ಏನೇನು ಮಾಡ್ತಿದ್ದೆ ಏನು ಅಂತೆಲ್ಲನೂ ತೋರಿಸ್ತಾ ಹೋಗ್ತೀನಿ. ಇವಾಗ ನೋಡ್ಬೋದು, ಇದು ಅವನ್ ಬೇಕಾಗಿರೋ ಗ್ಲೌಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಆ ಥರದಲ್ಲಿ ಶಿಫ್ಟ್ ಮಾಡೋ ಇದರಲ್ಲಿ ಎಲ್ಲಂದ್ರಲ್ಲಿಗೆ ಹಾಕಿದ್ವಿ. ಸೊ ಇದು ಅವನ್ದು. ಇದೆ ಅಂತ ಹೇಳಿದ್ರೆ ಅಷ್ಟೊಂದು ಈ ಸ್ಟಡಿ ಟೇಬಲ್ ಒಳಗಡೆ ಇತ್ತು. ಇನ್ನೊಂದು ನೋಡಿದ್ರೆ ಇದು ಒಳಗಡೆ ಮೆಡಿಸಿನ್ ಬಾಕ್ಸ್, ಡೋಲು, ಆಮೇಲೆ ಪರ್ಫ್ಯೂಮು, ಬಲ್ಪು ಎಲ್ಲನೂ ಇತ್ತು. ಸರಿ, ಏನೇನು ಬೇಕೋ ನೋಡಿಕೊಂಡು ಅದನ್ನ ಎತ್ತಿಟ್ಟು ನೆಕ್ಸ್ಟ್ ನೋಡೋಣ ಎಲ್ಲ ಅಂತ ಹೇಳಿ ನೆಕ್ಸ್ಟ್ ಹೋಗ್ತಾಯಿದ್ದೀನಿ. ಇದೆಲ್ಲನೂ ಇದ್ರೊಳಗಡೆ ಇತ್ತು ಆ್ಯಕ್ಚುಲಾಗಿ. ಇದು ಸೈಕಲ್ ಕವರು, ಅಂದರೆ ಪಾಕೆಟ್, ಅದು ಸೈಕಲ್ದು ಪಾಕೆಟು ರೆಡ್ ಕಲರು. ಅವನ್ ಗ್ಲೌಸು, ಇದು ಬೆಡ್ ಮೇಲೆ ಹಾಕುವಂಥ ಫಿಶ್ ಶೀಟ್. ಸೊ ಆಮೇಲಿಂದ ಇನ್ನೊಂದು ಬಾಕ್ಸ್ ತಂದೆ. ಇನ್ನೇನಿದೆ ನೋಡೋಣ ಅದರೊಳಗಡೆ, ಇನ್ಯಾವ ಬುಕ್ಸ್ ಇದೆ ಅಥವಾ ಏನು ಐಟಮ್ಸ್ ಇದೆ ಅಂತ ಅದು ನೋಡಿದೆ. ಬರೀ ಬುಕ್ಸ್ ಇತ್ತು. ಇದು ನನಗೆ ಇದು ತುಂಬ ಸ್ಪೆಷಲ್ಲು, ಈ ಬುಕ್ಸಿನ ಶೆಲ್ಫು. ಪ್ರತಿಯೊಂದೂ ಇದೆ, ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ನನ್ನ ನ್ಯೂ ಸ್ಕೆಚಿಂಗ್ ಬೇಕಾಗಿರೋ ಬುಕ್ಕು. ನೀವು ಯಾವುದೇ ಬುಕ್ ತೊಗೊಳ್ಳಿ, ಈ ಥರ ಡುಡ್ಡಲ್ಲಿ ಮಾಡಿರ್ತೀನಿ. ಒಂದು ಸಣ್ಣ ಪುಟ್ಟ ಹಾಳನ್ನು ಬಿಟ್ಟಿರಲ್ಲ ನಾನು, ಏನಾದರೂ ಒಂದು ಬರೀತಾ ಇರ್ತೀನಿ. ಅದು ನನ್ನ ವರ್ಕ್ ಬುಕ್, ಅದು ಆ್ಯಕ್ಚುಲಾಗಿ. ಇದು ನಾನೇ ಮಾಡಿರೋ ಅಂಥದ್ದು. ಇದು MCಲಲ್ಲಿ ಮಾಡಿರೋ ಅಂಥ ಒಂದು ಆರ್ಟ್ ವರ್ಕ್. ಇದ್ರ ಮೇಲ್ಗಡೆ ನಮ್ಮ ಗಂಡ ಹೆಂಡತಿ ಮತ್ತು ಪಾಪುದು ಹೆಸರು ಬರೀಬೇಕು ಅಂತ ಕಾಯ್ತಿದ್ದೆ. ಇವಾಗೆಲ್ಲ ಪಾಪುಗೆಲ್ಲ ಹೆಸರಿಟ್ಟಾಯಿತು, ಬಟ್ ಅದಕ್ಕೆ ಇನ್ನೂ ಬರೆಯೋಕ್ಕೆ ಕಾಲನ ಕೂಡ ಬಂದಿಲ್ಲ. ಇದು ನನ್ನ ಡ್ರಾಯಿಂಗ್ ಮಾಡ್ತಿದ್ದಿದ್ದು. ಇವಾಗೇನಲ್ಲ, ಸ್ವಲ್ಪ ವರ್ಷದ ಹಿಂದ್ಗಡೆ ಮಾಡ್ತಾಯಿದ್ದು. ಮೇ ಬಿ ಇನ್ನು ಕಾಲೇಜ್ ಅನಿಸುತ್ತೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ, ಆರ್ಟ್ ಜರ್ನಿ ಬಗ್ಗೆ. ಅದರೇನು ಅಷ್ಟೊಂದು ಇರಲಿಲ್ಲ, ಸೊ ನೆಕ್ಸ್ಟ್ ನೋಡ್ತಿರೋದು ನೋಡಿ. ಇದೆಲ್ಲ ಬಿಡಿಸಿರೋದು ಕಣ್ಣು, ಶಿವ. ಇದು ಮದುವೆಗಿಂತ ಮುಂಚೆ ಎಷ್ಟೋ ವರ್ಷದ ಹಿಂದ್ಗಡೆ ನಾನು ಇದನ್ನು ಡ್ರಾಯಿಂಗ್ ಮಾಡಿದ್ದೆ. ನನಗೆ ಗೊತ್ತಿರಲಿಲ್ಲ, ನಾನು ಸೇಮ್ ವೇ ನಾನು ಎಂಗೇಜ್ಮೆಂಟಲ್ಲಿ ಈ ಥರ ಕಣ್ಣೇ ಇಡ್ತಿದ್ದೀನಿ ಅವ್ರದ್ದು. ಒಂಥರ ನನಗೆ ಇದು ಡ್ರಾಯಿಂಗ್ ಬುಕ್ ನೋಡಿದಾಗ ನನಗೆ ಆಶ್ಚರ್ಯ ಆಗೋಯಿತು. ಹುಡುಗಿ, ಇದು ಕೃಷ್ಣ ರುಕ್ಮಿಣಿ ತಲೆ ಬಾಚ್ತಾ ರಿಫ್ಲೆಕ್ಷನಲ್ಲಿ ಕೃಷ್ಣನ ನೋಡ್ತಾರ ಹಂಗೆ. ಇದು ಮಾಮೂಲಿಯಾಗಿ ಒಂದು ಸೀನರಿ. ಇದು ಬಿಂದಿಗೆ ಎತ್ಕೊಂಡು ಹೋಗ್ತಿರೋದು. ಇದು ನೋಡಿ, ಇದು ಚೆನ್ನಾಗಿದೆ ಆ್ಯಕ್ಚುಲಾಗಿ. ಇದು ನಾನು ಮೇ ಬಿ ಇದು ಎಲ್ಲಿಂದ ಕಾಪಿ ಹೊಡ್ತಿರೋದು, ನಂಗೆ ಗೊತ್ತಿಲ್ಲ ಎಲ್ಲಿ ಇಂದ ಕಾಪಿ ಹೊಡ್ತಿರೋದು ಅಂತ. ಇದು ನೋಡಿ, ತುಂಬ ಚೆನ್ನಾಗಿದೆ. ಇದೆಲ್ಲನೂ ನಾನು ಮಾಡ್ತಾಯಿದ್ದೆಲ್ಲ ಮದುವೆಗಿಂತ ಮುಂಚೆ. ಇದೆಲ್ಲ ಮದುವೆ ಆದಮೇಲೆ. ಇದು ನನ್ನ ಹಸ್ಬೆಂಡ್ ಪರ್ಸ್. ಇದು ಇವಾಗಲೂ ಅವರು ಅದೇ ಪರ್ಸ್ ಇಟ್ಕೊಂಡಿರೋದು. ಸೊ ಇದೆಲ್ಲ ಒಂಥರ ಮೆಮೊರೀಸು. ಇದೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಇದೆಲ್ಲ ನೋಡ್ತಾ ಇದ್ದಾಗ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಇವಾಗ ಟೇಬಲ್ನ ಕ್ಲೀನ್ ಮಾಡೋಕ್ಕೆ ನಾನು ಲಿಟಲ್ ವೈಪ್ಸ್ ತೊಗೊಂಡಿರೋದು. ನನ್ನ ಮಗಂದು ಎಷ್ಟೊಂದಿತ್ತು, ಹಾಗಾಗಿ ನಾನು ಎಲ್ಲನೂ ಅದನ್ನೇ ಸ್ವಲ್ಪ ವೇಸ್ಟ್ ಆಗುತ್ತೆ. ಆಮೇಲಿಂದ ಅವನಿಗೆಲ್ಲನೂ ಗೊತ್ತಾಗ್ತಿದೆ ಸುಸ್ಸು ಪೊಟ್ಟಿ ಎಲ್ಲ ಮಾಡೋದು ಹೆಂಗೆ ಅಂತ. ಸೊ ಇವಾಗ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಅವನಿಗೆ ಇವಾಗ 1.5 ವರ್ಷ ಆಗಿತ್ತು ನಾವು ಬರಬೇಕಾದ್ರೆ. ಸೊ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲನೂ ಕ್ಲಿಯರಾಗಿ
ಬೇಬಿ ವಯಸ್ಸಲ್ಲಿ ನೀಟ್ ಮಾಡ್ತಾಯಿದ್ದೆ. ಹಿಂಗೆ ಕ್ಲೀನ್ ಮಾಡಬೇಕಾದ್ರೆ ಇನ್ನೊಂದು ಸಿಕ್ತು. ಇದು ನನ್ನ ಫಸ್ಟ್ ಬರ್ತ್ಡೇಗೆ ನಾನು ಕೊಟ್ಟಿದ್ದಂಥ ಗಿಫ್ಟ್ ನನ್ನ ಹಸ್ಬೆಂಡ್ಗೆ. ಇದು ಅಷ್ಟೇ ತುಂಬ ಸ್ಪೆಷಲು. ಪ್ರತಿಯೊಂದೂ ನಾನು ಬರಿತಾ ಇದ್ದೆ, ಆವಾಗ ತುಂಬ ಬರಿತಾ ಇದ್ದೆ. ಸೊ ಇದೆಲ್ಲ ಮೆಮೊರೀಸು. ನೆಕ್ಸ್ಟ್ ಏನೇನಿದೆ ಅಂತ ನೋಡ್ತಾ ಹೋದೆ. ಯಾವ ಥರ ಬೇಡ್ತಿರೋ ಬುಕ್ ಇದ್ದರೆ ಅದನ್ನು ಡಿಸ್ಕಾರ್ಡ್ ಮಾಡೋಣ ಅಂತ. ಸುಮಾರು ಸಿಗ್ತಾನೇ ಹೋಯಿತು. ಎಷ್ಟಿತ್ತು ಅಂತಂದರೆ, ಈ ಬುಕ್ ಯೂತ್ ಅರೈಸ್ ಅವೇಕ್ ಆ್ಯಂಡ್ ನೋ ಯೋರ್ ಸ್ಟ್ರೆಂತ್, ಇದು ಬಂದು ನಾನು ಮೈಸೂರಿನ ದಿನೇಶ್ ಶೋಕ್ ಕೋಚಿಂಗ್ ಸೆಂಟರ್ನಲ್ಲಿ ಕೊಟ್ಟಿದ್ದದು. ಇದೆಲ್ಲ ನಾನು ತೊಗೊಂಡಿರೋ ಪರ್ಸ್ನಲ್ ಬುಕ್ಸು. ಇದು ಚೆನ್ನಾಗಿದೆ, ಯು ಕ್ಯಾನ್ ವಿನ್ ಬೈ ಶಿವ್ ಕೇರ್. ಇನ್ನು ನೆಕ್ಸ್ಟ್ ಬಂದು ಕ್ಲೂಲೆಸ್ ಅಟ್ 30, ಅದಂತೂ ಮಸ್ಟ್ ಓದಲೇಬೇಕು. ಹಿಂಗೆ ಎಷ್ಟೊಂದು ಬುಕ್ಸ್ ಇತ್ತು. ಇದು ನನ್ನ ಆರ್ಟ್ ಸಪ್ಲೈಸು, ಪೆನ್ಸಿಲು, ಪೆನ್ನು, ಲೆಡ್ಡು, ಹಲವಾರು ಇತ್ತು. ಇದರೊಳಗಡೆ ಏನು ಬರ್ತಿದ್ದೀನಿ ಅಂತ ನೋಡೋದಾದರೆ, ಇದು ಟು ಡೂ ಲಿಸ್ಟ್ ನನ್ನ ಪ್ರಕಾರ. ಇಲ್ಲ, ಇದು SQL ಬರೆದಿದ್ದು. ಅದ್ರ ಕೆಳಗಡೆ ಬಂದು ಹೇಳ್ದಂಗೆ ಎಲ್ಲಾನು ಬರೆದಿರ್ತೀನಿ ನಾನು. ಒಂದು ಬುಕ್ ನೋಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ. ಇದು SQL. ಇದೆಲ್ಲ ಲವ್ ಸ್ಟೋರೀಸ್ ಬುಕ್ಸು. ಇದು ಈ ಥರ ಒಂಥರ ಚೆನ್ನಾಗಿರೋ ಲವ್ ಸ್ಟೋರೀಸ್ ಅಥವಾ ರೊಮ್ಯಾಂಟಿಕ್ ಬುಕ್ಸು. ಇದು ಚೀಲ. ಅದರೊಳಗಡೆ ಏನಿತ್ತು ಅಂದರೆ ನನ್ನ ಆರ್ಟ್ ಸಪ್ಲೈ, ಪೇಂಟಿಂಗ್ ಪ್ಯಾಲೆಟು. ಇದು ನನ್ನ ಸ್ಕೂಲ್ ಟೈಮಿಂದದು ಪೇಂಟು, ಫುಲ್ ಸ್ಟಾರ್. ಇದೆಲ್ಲ ನನ್ನ ಆರ್ಟ್ ಸಪ್ಲೈ, ಪೆನ್ನು, ಪೆನ್ಸಿಲು. ಇದು ನೋಡಿ, ಇದು ವಿದ್ಯಾ. ಇದರಲ್ಲಿ ಬರೀ ಅಡುಗೆ ಬುಕ್ಕು ನಮ್ಮಮ್ಮ ಮದುವೆ ಆದ ವರ್ಷದಲ್ಲಿ ಮಾಡಿ ಕಳಿಸಿದ್ದು ಇದನ್ನೆಲ್ಲ. ಯಾಕಂದರೆ ಮದುವೆ ಆದ ತಕ್ಷಣ ನಮಗೆ ಗೊತ್ತಿರಲ್ಲಲ್ಲ ಹೆಂಗೆ ಮಾಡಬೇಕು ಅಂತ. ನನಗಂತೂ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ. ಇದು ಎಲ್ಲ ನಾನು ಹೆಂಗೆ ಗೋಲ್ ಅಚೀವ್ ಮಾಡಬೇಕು ಅಂತೆಲ್ಲ ಬರೆದಿದ್ದೆ. ಇದೆಲ್ಲ ಮೇ ಬಿ 2011 ಅಂತು ಇದು ಬುಕ್ಕು. 2011ಇಂದ ಇದು 2016 ಇದು ಏನೂ ಇಲ್ಲ, ಅದೇನು ಬರೆಯೋಕ್ಕೆ ಏನು ಬರ್ತಿಲ್ಲ ಆ ಬುಕ್ಕಲ್ಲಿ. ಸೊ ಅದನ್ನೇ ಎತ್ತಿಡ್ತಾಯಿದ್ದೀನಿ. ಇದು ನೋಡಿ ನನ್ನ ಫೇವ್ರೆಟ್ ಬುಕ್ಕು. ಹೇಳ್ದಂಗೆ ಎಲ್ಲ ಕಡೆನೂ ನೀವು ನೋಡ್ಬೋದು, ನನ್ನ ಹತ್ರ ಏನೇನು ಬುಕ್ ಇದೆ ಅದು ಎಲ್ಲ ಕಡೆನೂ ಚಿತ್ರಗಳು ಬಿಡಿಸಿರ್ತೀನಿ. ನೋಡಿ, ಇದು ನನ್ನ ಆಫೀಸ್ ವರ್ಕ್ಗೆ ಇಟ್ಕೊಂಡಿದ್ದು. ಮುಂದೆ ನೋಡಿದ್ರೆ ಅದು ಆಫೀಸ್ ಬಗ್ಗೆ ನೋಟ್ ಮಾಡ್ಕೊಂಡಿರೋದು. ಆಮೇಲೆ ಹಾಲಲ್ಲಿ ಎಷ್ಟಿರಬೇಕು, ರೂಮಲ್ಲಿ ಎಷ್ಟಿರಬೇಕು, ಏನೇ ಇಡಬೇಕು, ಆಮೇಲೆ ಡೈಲಿ ಏನೇನು ಮಾಡಬೇಕು, ಟು ಲಿಸ್ಟ್ ಎಲ್ಲನೂ ಬರ್ತಿಟ್ಟಿದ್ದೀನಿ. ಅದು ಮಧ್ಯ ಯಾರ್ಯಾರ್ದೋ ಮುಖಗಳು, ಕೂತ್ಕೊಂಡಿರೋ ಮುಖಗಳು, ಮಲ್ಕೊಂಡಿರೋದು, ಅಡುಗೆ ಮನೆ, ನಾನು ಪ್ರೆಗ್ನೆಂಟ್ ಇದ್ದೆ ಅದನ್ನು ಬರ್ತಿದ್ದೀನಿ ನೋಡಿ. ಒಂಥರ ಇವಾಗ ನೋಡಿ ನಗು ಬರುತ್ತೆ, ಸೀರಿಯಸ್ಲಿ ಎಷ್ಟು ಬರೆದಿಟ್ಟಿದ್ದೀನಿ ಅಂತ. ಈ ಎಲ್ಲ ಮೆಮೊರೀಸ್ ಅಷ್ಟೇ. ಇದು ನೋಡಿ, ಯಾವುದೋ TSP ಪ್ರಾಜೆಕ್ಟ್ ಅದು. ಮುಂದೆ ನೋಡ್ಬೇಕಾರೆ ಏನು ಬರೆದಿದ್ದೀನಿ ಅಂತ, ಪ್ಯೂರ್ ಪ್ರಾಜೆಕ್ಟ್ ವರ್ಕ್ ಹೆಂಗೆ ಮಾಡಬೇಕು ಅಂತ. ಇದು ನನ್ನ ಪ್ರೆಗ್ನೆನ್ಸಿದು ಜರ್ನಲಿಂಗ್ ಬುಕ್ಕು. 23 ಏಪ್ರಿಲ್ 13 ಇದು. ಎಷ್ಟೊತ್ತು ನಿದ್ದೆ ಮಾಡ್ತಿದ್ದೆ, ಏನು ಮಾಡ್ತಿದ್ದೆ, ಎಷ್ಟು ಹ್ಯಾಪಿ ಆಗಿದೆ ಅಂತೆಲ್ಲ ಬರೆದಿದ್ದೆ.
ವಾಕಿಂಗ್ ಎಷ್ಟು ಮಾಡ್ತಾಯಿದ್ದೆ ಅಂತೆಲ್ಲ ಬರ್ತಿದ್ದಿದ್ದು. ಮತ್ತು ಅದೇ ಥರ ಎಷ್ಟು ಬುಕ್ ಸಿಗುತ್ತೆ ಎಲ್ಲನೂ ಪೂರ್ತಿ ಕಂಪ್ಲೀಟ್ ಮಾಡಲ್ಲ, ಒಂದು 3-4 ಪೇಜಲ್ಲಿ ಬರೆದಿರ್ತೀನಿ. ಇದು ಕಣ್ಣು ಇದು ಮೇ ಬಿ ಇದು ಕೆಲಸದಲ್ಲಿದ್ದಾಗ ಬರ್ತಿದ್ದು ಅನಿಸುತ್ತೆ. ಅದು ಟ್ರೈನೆಲ್ಲ ಬರ್ತಿದ್ದೀನಿ. ಹಿಂಗೆ ಒಂದು ಸ್ವಲ್ಪ ಲೂಸ್ ಥರ ಪೆನ್ನು ಪೆನ್ಸಿಲ್ ಸಿಕ್ಕಿದ್ರೆ ಸಾಕು, ಏನು ಅನಿಸುತ್ತೋ ಬರಿತಾ ಹೋಗೋದು. ಇದು ಯಾರು ಅಂತ ಗೊತ್ತಿಲ್ಲ ಸೀರಿಯಸ್ಲಿ. ಇದು ನನ್ನ ಡ್ರೀಮ್ ಥರ ಕಾಸಿ ಆಗಿ ಕೂತ್ಕೊಳ್ಳೋದು ಹೊರಗಡೆ ಮಳೆ ಬರಬೇಕಾದ್ರೆ. ಇದು ನಮ್ಮ ಪಾಟ್ ಇದೆ, ಆ ಥರದ್ದು ಇದು 2 ಪಾಟು. ಇದು ಪಾಟು. ಇದೆಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಬರ್ತಿರೋದು. ಕ್ಯಾರೆಕ್ಟರನ್ನ ಬಿಲ್ಡ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಿದ್ದದು, ಅಷ್ಟೇ ಬರ್ದಿರೋದು. ಅದು ಸ್ವಲ್ಪ ದಿವಸ ಕ್ರೇಜು, ಆಮೇಲಿಂದ ಮತ್ತೆ ಮುಚ್ಚಿಡೋದು. ಇದು ಫೇಬರ್ ಕ್ಯಾಸ್ಟಲ್ ಫ್ಯಾಬ್ರಿಕ್ ಪೇಂಟ್. ಏನಾರು ಮಾಡಬೇಕು ಅಂತ ತೊಗೊಂಡಿರೋದು, ಅದು ಅಲ್ಲೇ ಇದೆ. ಇದೊಂದು ಇದರೊಳಗಡೆ ಏನಿದೆ ಅಂತ ನೋಡಿದ್ರೆ ಇದರಲ್ಲೂ ಮತ್ತೆ ನನ್ನ ಆರ್ಟ್ ಸಪ್ಲೈಸು. ಇದು ನನ್ನ ಹಸ್ಬೆಂಡ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ ಬ್ಯಾನರು. ಒಳಗಡೆ ನೋಡಿದ್ರೆ ಇದು ಪೇಸ್ಟಲ್ಸು ಮತ್ತು ಪೆನ್ಸಿಲ್ಸು. ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ ತುಂಬ ಒಲವಿದೆ, ಏನಾರ ಮಾಡಬೇಕು ಅಂತ. ನೋಡೋಣ, ಮುಂದಕ್ಕಾದರೆ ಮಾಡೋಣ. ಇದು ಕ್ಯಾನ್ವಾಸ್ ಶೀಟ್, ಅದು ಒಂಥರ ಬಟ್ಟೆ ಥರ ಬರುತ್ತೆ. ಅದು ಆರ್ಟ್ ಬ್ಲೂ ಗಣ್ಣು, ಮ್ಯಾಗ್ನೆಟ್ಸು, ಜೂಟ್ ಥ್ರೆಡ್ಡು, ಏನಿಲ್ಲ ಎಲ್ಲನೂ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅನಿಸುತ್ತೆ ಒಂದ್ಸತಿ ನೋಡ್ತಿದ್ರೆ. ಯಾವುದೋ ಬಿಲ್ಲು, ಮತ್ತು ಇನ್ನೊಂದು ಸ್ಕೆಚ್ ಬುಕ್ಕಿಗೆ ಹೋಗೋಣ. ಇದರಲ್ಲೂ ಹಂಗೆ, ಇದು ಬರೀ ಡೂಡಲ್ ಮಾಡಿರೋದು. ಇದನ್ನೆಲ್ಲ ಇನ್ನೊಂದು ಸತಿ ನೀಟಾಗಿ ಎಲ್ಲನೂ ತೋರಿಸ್ತೀನಿ ನಿಮಗೆ, ಏನೇನು ಮಾಡಿದ್ದೀನಿ ಅಂತ ನೋಡ್ಕೊಂಬರ್ಬೋದು ಇನ್ನೊಂದು ಸತಿ. ಇದಾಗಲೇ ತೋರಿಸ್ತಿದ್ದೀನಿ ಫಸ್ಟೇ, ಇದರೊಳಗಡೆ ಏನಿತ್ತು ಅಂತ. ಇದನ್ನೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಇದೆಲ್ಲನೂ ಬೇಡದೇ ಇರೋದು, ಇದು ಬೇಕಾಗಿರೋದು, ಇದೆಲ್ಲ ನನಗೆ ಆರ್ಟ್ ಸಪ್ಲೈಸು. ಇದು ಡೂಡಲ್ ಬುಕ್ಕು, ಹಿಂಗೆ ಎಲ್ಲನೂ ಸೆಗ್ರಿಗೇಟ್ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ಸಿಕ್ತು, ಇದು ಅದೇ ಎಂಬ್ರಾಯ್ಡ್ರಿ ಮಾಡೋಣ ಅಂತ ಒಂದು ಕ್ರೇಜ್ ಇತ್ತು, ಎಲ್ಲನೂ ಮಾಡ್ತಿದ್ದೆ ಆವಾಗ. ಇದು ನೋಡಿದ್ರೆ ಇದು ಮುದ್ದೆ ತಟ್ಟದ ಕೋಲದು, ಮತ್ತು ಇದು ಸಪ್ಲೈಸೆ. ಇದು ಮುದ್ದೆ ತಟ್ಟೋದಕ್ಕೆ ಬರುತ್ತಲ್ಲ, ತಟ್ಟೆ ಥರ ಹಂಗೆ ರೌಂಡಾಗಿ ಮಾಡೋದಕ್ಕೆ ಅರೇಂಜ್ ಮಾಡೋಕ್ಕೆ ಅದನ್ನ ಅರೇಂಜ್ ಮಾಡಿದ್ದೀನಿ. ಸರಿ, ಎಲ್ಲನೂ ಜೋಡಿಸಿಟ್ಟಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.